ಸೊ ಈ ಕ್ವಶನ್ ಒಂದು ಲಾಸ್ಟ್ ಇಯರ್ ವಿವೋ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. ಸೊ ಈ ಕ್ವಶನ್ ನಿಮಗೆ ಅರ್ಥ ಆಗುತ್ತೆ. ನಾವು ನಾರ್ಮಲ್ ಆಗಿ ಒಂದು ಕರ್ನಾಟಕ ವೆಬ್ಸೈಟ್ಗಳನ್ನು ಎಲ್ಲ ವಿಸಿಟ್ ಮಾಡಿರ್ತೀವಿ, ಬಟ್ ಹೆಸರುಗಳನ್ನು ಅಷ್ಟೊಂದು ನೆನಪಿಟ್ಕೊಂಡಿರಲ್ಲ ನಾವು. ಸೊ ಈ ಕ್ವಶನ್ ನೋಡಿದಾಗ ನಿಮಗೆ ಅನ್ಸಬಹುದು, ಓಕೆ ನಾವು ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು ವೆಬ್ಸೈಟ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ವೆಬ್ಸೈಟು, ಯಾವ್ದ್ರ ಬಗ್ಗೆ ನಾವು ಓದಬೇಕು ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಪೋರ್ಟಲ್ಸ್ಗಳ ಬಗ್ಗೆ ನೋಡೋಣ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ವೆಬ್ಸೈಟ್ಗಳಾಗಿರ್ಬೋದು, ಒಂದು ಪೋರ್ಟಲ್ಸ್ಗಳ ಬಗ್ಗೆ ಆಗಿರ್ಬೋದು, ಯಾಕೆ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಎಕ್ಸಾಮಲ್ಲಿ ಯಾವ ರೀತಿ ಒಂದು ಕ್ವಶನ್ಸನ್ನು ಕೇಳಿದರೆ ನಮಗೆ ಒಂದು ಊಹೆನೇ ಮಾಡೋಕ್ಕಾಗಲ್ಲ, ಆ ರೀತಿ ಒಂದು ಕ್ವಶನ್ಸ್ಗಳನ್ನು ಕೂಡ ಒಂದೊಂದ್ಸಲ ಕೇಳ್ತಾರೆ. ಸೊ ಏನು ಕ್ವಶನ್ ಕೇಳಿದಾರಪ್ಪ ಅಂದರೆ, ಸೊ ಕರ್ನಾಟಕದ ಒಂದು ಕಂದಾಯ ಇಲಾಖೆಯು ಪ್ರಾರಂಭಿಸಿದ ಭೂಮಿಗೆ ಸಂಬಂಧಿಸಿದ ಒಂದು ದಾಖಲೆಗಳು ಮತ್ತು ವ್ಯವಹಾರ ಒಂದು ಸ್ಥಿತಿಗತಿಗಳಾಗಿರ್ಬೋದು, ಒಂದು ನಾಗರಿಕರು ಆನ್ಲೈನ್ನಲ್ಲಿ ಪರಿಶೀಲಿಸಲು ಅನುಮತಿಸುವ ಒಂದು ಪೋರ್ಟಲ್ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಯಾವ ಒಂದು ಪೋರ್ಟಲ್ ಅಂತ ಕೇಳಿದ್ದಾರೆ. ಅಂದರೆ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಅದು ಸಿಟಿಜನ್ಸ್ಗೆ ಅವರ ಒಂದು ಸ್ಟೇಟಸನ್ನು ಟ್ರ್ಯಾಕ್ ಮಾಡೋಕ್ಕೆ, ಒಂದು ಭೂಮಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಅವ್ರ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಒಂದು ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಆನ್ಲೈನಲ್ಲಿ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಇದೆ. ಆ ಅಪ್ಲಿಕೇಶನ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಅಂದರೆ ಪರಿಹಾರ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಭೂಮಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಕಾವೇರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ 4 ಪಹಾನಿ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು 30 ಸೆಕೆಂಡ್ಸನ್ನು ಟೈಮ್ ಕೊಡ್ತೀನಿ. ಆ ಟೈಮಲ್ಲಿ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಆನ್ಸರ್ ಬಂದರೆ ಕಾಮೆಂಟ್ ಮಾಡಿ. ಸೊ ಟೈಮ್ ಮುಗೀತು. ಐ ಥಿಂಕ್ ನೀವು ಆನ್ಸರ್ ಕರೆಕ್ಟಾಗಿ ಗೆಸ್ ಮಾಡಿದರೆ ಅನ್ಕೋತೀನಿ. ಯಾರು ಆನ್ಸರ್ ಬಂದಿದೆ ಅವರು ಕಮೆಂಟ್ ಮಾಡೋಕ್ಕೆ ಒಂದು ಟ್ರೈ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಭೂಮಿ ಪೋರ್ಟಲ್ ಏನಾಗಿದೆ, ಅದು ಕರ್ನಾಟಕದ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಸಿಟಿಜನ್ಸಿಗೋಸ್ಕರ ಅವರ ಲ್ಯಾಂಡ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನ ಆಗಿರ್ಬೋದು ಅಥವಾ ಅವ್ರ ಟ್ರಾನ್ಸಾಕ್ಷನ್ ಆನ್ಲೈನ್ಸ್ಗಳನ್ನು ಟ್ರ್ಯಾಕ್ ಮಾಡೋ ಸಂಬಂಧ ಈ ಭೂಮಿ ಅನ್ನೋದೊಂದು ಪೋರ್ಟಲನ್ನು ತೆರೆದಿದ್ದಾರೆ. ಸೊ ಇವಾಗ ಇದು ನನ್ನ ಟೆಲಿಗ್ರಾಮ್ ಚಾನಲು. ಇದರಲ್ಲಿ ನಾನು ಒಂದು ಈ ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ಥಿಯರೀಸ್ಗಳನ್ನು ಮತ್ತು ವೀಡಿಯೋಸ್ ನೋಟಿಫಿಕೇಶನ್ಸ್ಗಳನ್ನು ನಾನು ಇದರಲ್ಲಿ ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಸೊ ಇದನ್ನು ಸ್ಕ್ಯಾನ್ ಮಾಡಿ ಜಾಯ್ನ್ ಆಗಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡೋದು ಪ್ರತಿಯೊಂದು ಇವಾಗ ನೋಡಿ ಈ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದಾಗ ಸೊ ನಾವೇನು ಮಾಡ್ತೀವಪ್ಪ ಅಂದರೆ ಕ್ವಶನ್ಸನ್ನು ಓದಿ ಬರೀ ಇದಕ್ಕೆ ಆನ್ಸರನ್ನು ಅಷ್ಟೇ ತಿಳ್ಕೊತೀವಿ. ಬಟ್ ನಾವು ಉಳಿದಿರ್ತಕ್ಕಂಥ ಒಂದು ಏನು ಆಪ್ಷನ್ಸ್ಗಳನ್ನ ಇರ್ತಾವಲ್ಲ ಅವುಗಳ ಬಗ್ಗೆ ನಾವು ಒಂದು ಏನು ಯೋಚನೆ ಕೂಡ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಈ ಸೀರೀಸ್ ಮಾಡೋ ಉದ್ದೇಶ ಇದೆ. ಪ್ರತಿಯೊಂದು ಒಂದು ರಿಲೇಟ್ ಆಗಿರ್ತಕ್ಕಂಥ ಡಿಸ್ಕಷನ್ಸ್ ಮಾಡೋದಂದರೆ ಪ್ರತಿಯೊಂದು ಒಂದು ಆಪ್ಷನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದರೆ ಬೇರೆ ಎಕ್ಸಾಮ್ಸ್ಗಳಾಗಿರ್ಬೋದು, ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಇದೇ ಎಕ್ಸಾಮ್ಸ್ಗಳಲ್ಲಿ ಕೂಡ ನೀವು ಈ ರಿಪೀಟೆಡ್ ಆಗಿರ್ತಕ್ಕ ಒಂದು ಕ್ವಶನ್ಸ್ಗಳನ್ನು ನೀವು ನೋಡಬಹುದು. ಸೊ ಫಸ್ಟ್ ಒನ್ ಭೂಮಿ ಪೋರ್ಟಲನ್ನು ನೋಡಬಹುದು. ಭೂಮಿ ಪೋರ್ಟಲ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರ್ನಾಟಕದ ಒಂದು ಏನು ಇದು ಒಂದು ಲ್ಯಾಂಡ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪೋರ್ಟಲ್. ಮತ್ತು ಈ ಪೋರ್ಟಲನ್ನು ನೀವು ಇದರಲ್ಲಿ ಏನೇನು ನೋಡಬಹುದಪ್ಪ ಅಂದರೆ ಒಂದು ಪಹಾನಿ ಆಗಿರಬಹುದು, ಮ್ಯೂಟೇಷನ್ ಆಗಿರ್ಬೋದು, ಖಾತಾ ಅಥವಾ ಒಂದು ಕಂದಾಯ ನಕ್ಷೆಗಳನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸಬಹುದು ಈ ಒಂದು ಭೂಮಿ ಪೋರ್ಟಲಲ್ಲಿ. ಸೊ ನೆಕ್ಸ್ಟ್ ಟೈಮು ಒಂದು ಕ್ವಶನ್ಸ್ಗಳನ್ನು ನೀವು ಏನು ಒಂದು ಫಂಕ್ಷನ್ಸ್ ಕೇಳಬಹುದು ಅಥವಾ ಪಹಾನಿ ಆನ್ಲೈನ್ ಇದೊಂದು ಯಾವುದ್ರ ಬಗ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕೇಳಬಹುದು. ಪಹಾನಿ ಆನ್ಲೈನ್ ಅನ್ನೋದು ಏನಾಗಿದೆ ಅಂದರೆ ಭೂಮಿ ಪೋರ್ಟಲ್ನಲ್ಲಿರ್ತಕ್ಕಂಥ ಒಂದು RTC ಪಹಾನಿ ಸೇವೆಯಲ್ಲಿ ಒಂದು ಸೂಚಿಸುತ್ತದೆ. ಅಂದರೆ ಭೂಮಿ ಪೋರ್ಟಲಲ್ಲೇ ಇದು ಒಂದು ಸಬ್ ಆಗಿರ್ತಕ್ಕಂಥ ಒಂದು ಫಂಕ್ಷನ್. ಅಂದರೆ ಭೂಮಿ ಪೋರ್ಟಲ್ ಕೂಡ ಇದು ಒಂದು ಪಹಾನಿ ಆನ್ಲೈನ್ನಲ್ಲಿ ನೀವು ನೋಡಬಹುದು. ಅಂದರೆ ಇದು ಸರ್ವಿಸ್ ಏನಿದೆ ಅಂದರೆ ವಿತಿನ್ ದ ಭೂಮಿ ಪೋರ್ಟಲಲ್ಲೇ ನೀವು ನೋಡಬಹುದು. ಸೊ ನೆಕ್ಸ್ಟ್ ನಾವು ನೋಡ್ಬೋದು ಕಾವೇರಿ ಪೋರ್ಟಲ್. ಕಾವೇರಿ ಪೋರ್ಟಲ್ ಏನು ಮಾಡುತ್ತಪ್ಪ ಅಂದರೆ ಇದು ಒಂದು ಆಸ್ತಿ ನೋಂದಾವಣಿ ಅಥವಾ ಒಂದು ಇಲಾಖೆಯ ಅಧಿಕೃತ ಪೋರ್ಟಲ್. ಸೊ ಈ ಪೋರ್ಟಲ್ ಯಾವುದಪ್ಪ ಅಂದರೆ ಆಫಿಷಿಯಲ್ ಪೋರ್ಟಲ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ದಿ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ಸ್. ಆಸ್ತಿ ಒಂದು ನೋಂದಣಿ ಇಲಾಖೆಯ ಒಂದು ಅಧಿಕೃತ ಪೋರ್ಟಲ್. ಆಸ್ತಿ ನೋಂದಾವಣಿ ಆಗಿರಬಹುದು ಅಥವಾ ನೋಡಿ ಇಲ್ಲಿ ಯೂಸ್ ಫಾರ್ ದಿ ಎದಕ್ಕೆ ಯೂಸ್ ಇದೆಯಪ್ಪ ಅಂದರೆ ಇದು ಪ್ರಾಪರ್ಟಿಯನ್ನು ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಎನಿಕ್ರಮ್ರೆಸ್ ಸರ್ಟಿಫಿಕೇಟ್ ಆಗಿರ್ಬೋದು
ಅಥವಾ ಈಗ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ಸ್ ಆಗಿರ್ಬೋದು, ಅದು ಎಲ್ಲ ನಾವು ಏನು ಮಾಡ್ತೀವಿ, ಒಂದು ಕಾವೇರಿ ಪೋರ್ಟಲಲ್ಲಿ ನೀವು ನೋಡಬಹುದು. ಒಂದು ನೆಕ್ಸ್ಟ್ ಪೋರ್ಟಲ್ನ ನೋಡಿದ್ರೆ ಒಂದು ಪರಿಹಾರ ಪೋರ್ಟಲ್. ಸೊ ಈ ಪೋರ್ಟಲಲ್ಲಿ ಇದು ಆಫಿಷಿಯಲ್ ಪೋರ್ಟಲ್ ಫಾರ್ ದಿ ಫಾರ್ಮರ್ ರಿಲೀಫ್ ಸರ್ವಿಸ್. ಅಂದರೆ ಇದು ಒಂದು ಫಾರ್ಮರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪೋರ್ಟಲ್, ಅಂದರೆ ರೈತರ ಒಂದು ಬೆಳೆ ಪರಿಹಾರ ಸೇವೆಗಳ ಅಧಿಕೃತ ಪೋರ್ಟಲ್ ಆಗಿರ್ತದೆ ಇದು. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಯಾವುದಾದ್ರೂ ಕ್ವಶನ್ಸ್ ಕೇಳಿದರೆ, ಸೊ ಯಾವ ಪೋರ್ಟಲು ಒಂದು ರೈತರ ಒಂದು ಬೆಳೆಯ ಒಂದು ಪರಿಹಾರ ಸೇವೆಗೆ ಅಧಿಕೃತ ಪೋರ್ಟಲ್ ಆಗಿರ್ತದೆ ಅಂದರೆ ಅದು ಯಾವ ಪೋರ್ಟಲ್ ಅಂದರೆ ಪರಿಹಾರ ಪೋರ್ಟಲ್. ಅಂದರೆ ಇದರಲ್ಲಿ ಬೆಳೆ ಹಾನಿ ಪರಿಹಾರ ಆಗಿರ್ಬೋದು, ಒಂದು ಪರಿಹಾರವಾಗಿರ್ತಕ್ಕಂಥ ಒಂದು ಧನ ಪಾವತಿಗಾಗಿ ಬಳಸುವಂಥ ಒಂದು ವೆಬ್ಸೈಟ್ ಯಾವುದಪ್ಪ ಅಂದರೆ ಪರಿಹಾರ. ಸೊ ಈ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋಸ್ ನಾನು ತೆಗೆದುಕೊಂಡು ಬರ್ತೀನಿ. ಅದೇ ರೀತಿ ಈ ವಿಡಿಯೋಸ್ಗಳಲ್ಲಿ ನಿಮ್ಗೆ ಏನಾದರೂ ಸಜೆಷನ್ಸ್ ಹೇಳಬೇಕಾಗಿದ್ರೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ನಿಮಗೆ ಏನೇ ಅನಿಸಿದ್ರು ಕಮೆಂಟ್ ಮಾಡಿ. ಸೊ ಅದು ನಮಗೆ ಮುಂದೆ ಒಂದು ವಿಡಿಯೋಸ್ಗಳಿಗೆ ಒಂದು ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೆ ಟಾಟಾ, ಬೈ ಬೈ, ಥ್ಯಾಂಕ್ ಯು.